ಕೇಂದ್ರದ ವಿರುದ್ಧ ಬೀದಿಗಿಳಿದಿದೆ ಕಾಂಗ್ರೆಸ್. ಕೇಂದ್ರದಿಂದ ಬರ ಪರಿಹಾರ. We are here today to point out that Prime Minister Modi and Shri Amit Shah have unleashed vendetta politics, malice and malafide against the farmers of Karnataka, against the Raita Bandhu of Karnataka. We are here to warn the Prime Minister and the Home Minister that 18,172 crore of drought relief that is being denied to the farmers of Karnataka is unacceptable to its people. We are here to protest and to point out and join each and every Kannadiga in unison to say, Amit Shah ji, Prime Minister Modi, they have no right to set their foot on the soil of Karnataka unless and until every single penny of 18,172 crore of drought relief is released to the farmers of Karnataka. We are here to say that injustice, iniquity and enmity to people of Karnataka in denying them 58,000 crore of 15 Finance Commission will not be tolerated. We are here to say and give a clarion call to people of Karnataka to rise in unison to demand from BJP, from Mr. Modi, from Mr. Amit Shah and demand an answer as to why for every 100 rupees of tax, only rupees 13 are returned to Karnataka. Why 6,000 crore rupees of Bhadra Dam money is not given. Why 25,000 crore rupee of peripheral Bangalore road money is not being given. Why is Karnataka being treated in a step-motherly fashion? And why is Modi and Amit Shah and the BJP government of the centre seeking revenge against people of Karnataka? That's what we are here today to rise under the leadership of Shri Siddaramaiah in unison and give a clarion call. I would now request our Honourable Chief Minister to speak to you and tell you about the protest today. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರೇ, ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರೇ, ರಾಮಲಿಂಗಾರೆಡ್ಡಿ ಅವರೇ, ಕೆಜೆ ಜಾರ್ಜ್ ಅವರೇ, ಬೈರತಿ ಸುರೇಶ್ ಅವರೇ ಹಾಗೂ ಅನೇಕ ಜನ ಮಂತ್ರಿ ಮಿತ್ರರು, ಶಾಸಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯೇನ್ರಿ? ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನ ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ. ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕವನ್ನು ದ್ವೇಷಿಸ್ತಾರೆ, ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ. ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ. ನರೇಂದ್ರ ಮೋದಿ ಅವರು ಸ್ಪಂದಿಸಿಲ್ಲ, ಅಮಿತ್ ಶಾ ಅವರು ಸ್ಪಂದಿಸಿಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡು ರಾಜ್ಯದ ಜನರ ಗಮನವನ್ನು, ದೇಶದ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾವು ಸೆಪ್ಟೆಂಬರ್ ತಿಂಗಳಲ್ಲೇ ಕರ್ನಾಟಕದ ಬರಗಾಲದ ಬಗ್ಗೆ ನಾವು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ 20ನೇ ತಾರೀಕು 22ನೇ ತಾರೀಕು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಕೇಂದ್ರದ ತಂಡ ಬಂದು
ಇಲ್ಲಿ ಪರಿಶೀಲನೆಯನ್ನು ಮಾಡಿ 4 ದಿನಗಳ ಕಾಲ ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಮತ್ತು ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿ ಕರ್ನಾಟಕ ಇವತ್ತು ನಾವು ಎದುರಿಸ್ತಾ ಇರತಕ್ಕಂಥ ಬರಗಾಲದ ಬಗ್ಗೆ ವಿವರಿಸಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಭೀಕರವಾದಂಥ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಪೀಡಿತ ತಾಲೂಕುಗಳು ಅಂತೇಳಿ ಘೋಷಣೆ ಮಾಡಿದ್ದೀವಿ. ಬಹುಶಃ 100 ವರ್ಷಗಳ ನಂತರ ಇಂಥ ಭೀಕರವಾದಂಥ ಬರಗಾಲವನ್ನು ನಾವು ಎದುರಿಸ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಮೆಮೊರಾಂಡಮ್ ಕೊಟ್ಟರೂ ಕೂಡ ಇಲ್ಲಿ ಅಮಿತ್ ಶಾ ಅವರು ಬಂದು ಚನ್ನಪಟ್ಟಣಕ್ಕೆ ಬಂದಿದ್ದಾಗ ಮೆಮೊರಾಂಡಮ್ ಕೊಡೋದನ್ನೇ ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಹೇಳಿದ್ದಾರೆ. ವಿಳಂಬವಾಗಿ ಕೊಟ್ಟರು ಅಂತೇಳಿ ಸುಳ್ಳನ್ನು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಂದು ಇಲ್ಲಿ ಅವರೇನು ಹೇಳಿದ್ದಾರೆ ಅಂತಂದ್ರೆ ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇದ್ದಾರೆ, ಬರಗಾಲಕ್ಕೆ ದುಡ್ಡು ಕೇಳ್ತಾ ಇಲ್ಲ ಅಂತೇಳಿ ಅವರು ಹೇಳಿದ್ದಾರೆ. ಇಬ್ರು ಹೇಳಿರೋದು ಸುಳ್ಳು, 100% ಸುಳ್ಳು. ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆನೂ ಕೂಡ ಕೇಂದ್ರದಿಂದ ಕೇಳಿಲ್ಲ, ಬೇಕಾಗೂ ಇಲ್ಲ. ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸಂಪನ್ಮೂಲಗಳಿಂದಲೇ ಭರಿಸಿದ್ದೇವೆ. 36,000 ಕೋಟಿ 23-24 ಭರಿಸಿದ್ದೇವೆ. ಮುಂದಿನ ವರ್ಷಕ್ಕೆ ಅಂದರೆ 24-25ಕ್ಕೆ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ. ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ. ಬರಗಾಲಕ್ಕೆ ಇವತ್ತು 48,000 ಹೆಕ್ಟೇರ್ ಮಳೆ ಇಲ್ಲದೇನೆ ಬೆಳೆ ನಷ್ಟ ಆಗಿದೆ. ರೈತರು ಕಷ್ಟದಲ್ಲಿದ್ದಾರೆ. ನಾವು ರೈತರಿಗೆ ನಮ್ಮ ಸರ್ಕಾರದ ವತಿಯಿಂದಲೇ ಮೊದಲನೇ ಕಂತು 2,000 ರೂಪಾಯಿ ಒಳಗಡೆ 2,000 ರೂಪಾಯಿವರೆಗೆ ಬಿಡುಗಡೆ ಮಾಡಿದ್ದೀವಿ. ಸುಮಾರು 34 ಲಕ್ಷ ರೈತರಿಗೆ 2,000 ರೂಪಾಯಿ, ಸುಮಾರು 2,000 ರೂಪಾಯಿನಂತೆ ಕೊಟ್ಟಿದ್ದೇವೆ. 650 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ನಾವು ರೈತರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಬರಗಾಲವನ್ನು ಸಮರ್ಥವಾಗಿ ಇಲ್ಲಿವರೆಗೆ ಎದುರಿಸಿದ್ದೀವಿ. ಕುಡಿಯ ನೀರಿರ್ಬೋದು, ಮೇವಿರ್ಬೋದು, ಜನರಿಗೆ ಕೆಲಸ ಕೊಡ್ತಕ್ಕಂಥದ್ದು ಇರ್ಬೋದು, ಗುಳೆ ಹೋಗೋದನ್ನು ತಪ್ಪಿಸ್ತಕ್ಕಂಥ ಕೆಲಸ ಇರ್ಬೋದು, ಇವೆಲ್ಲವನ್ನು ಕೂಡ ಮತ್ತೆ ರೈತರಿಗೆ ಪರಿಹಾರ ಮೊದಲನೇ ಕಂತಿನ ಪರಿಹಾರ ಕೊಡ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವೂ ಕೂಡ ನಾವು ಮಾಡಿದ್ದೇವೆ. ನಾವು 18,172 ಕೋಟಿ 18,172 ಕೋಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ NDRFನಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೇವೆ. ನಾವು ಇದನ್ನು ಮಂಡಿಸಿ ಮೆಮೊರಾಂಡಮ್ ಕೊಟ್ಟು ಸುಮಾರು 7 ತಿಂಗಳುಗಳಾಯಿತು. ಅಕ್ಟೋಬರ್ನಲ್ಲೇ ಕೇಂದ್ರ ತಂಡ ವರದಿನೂ ಕೂಡ ಕೊಟ್ಟಿದೆ. ನಾನೇ ಸ್ವತಃ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ. ಆಗ ಹೇಳಿದ್ರು, ಇಲ್ಲ ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ, ಕೂಡಲೇ ಅದನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾನು ಕೃಷ್ಣ ಬೈರೇಗೌಡ 20ನೇ ತಾರೀಕು, ಡಿಸೆಂಬರ್ 20ನೇ ತಾರೀಕು, 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು. ಡಿಸೆಂಬರ್ 20ಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದು. ಅಮಿತ್ ಶಾ ಅವರು ಹೇಳಿದ್ರು, ನಾನು ನಂಬ್ಕೊಬಿಟ್ಟು ಅವ್ರ ಮಾತನ್ನ ಏನಂತ ಹೇಳಿದ್ರು ಅಂತಂದ್ರೆ, ಡಿಸೆಂಬರ್ 23ಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ನಾವು ನಂಬ್ಕೊಂಡು ಬಂದು, ಆದರೆ ಇವತ್ತಿನವರೆಗೆ ಮೀಟಿಂಗ್ ಮಾಡಿಲ್ಲ. ಇವತ್ತಿನವರೆಗೆ ₹1 ಬಿಡುಗಡೆ ಮಾಡಿಲ್ಲ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ನರೇಂದ್ರ ಮೋದಿಜಿ, ಅಮಿತ್ ಶಾ, ನೀವು ಯಾವ ಮುಖ ಒತ್ತುಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ? ಕರ್ನಾಟಕದ ನೆಲದ ಮೇಲೆ ಬರಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು
ಹೇಳ್ತಾ ಇದೀವಿ. ಇವತ್ತು ಅದನ್ನೇ ಪ್ರತಿಭಟನೆಯನ್ನು ಕೂಡ ಮಾಡಿ ಅವ್ರನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಸೊ ಹೀಗಾಗಿ ಅವರು ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ನಲ್ಲೇ ಹೇಳಿದ್ರು. ಇದು ಬರೀ ಭಾಷಣ ಅಲ್ಲ, ಬಜೆಟ್ನಲ್ಲಿ ಹೇಳಿದ್ದದು. ಬಜೆಟ್ ಪಾಸ್ ಆಗಿದೆ ಪಾರ್ಲಿಮೆಂಟ್ನಲ್ಲಿ. ದೇಶದ ಕಾನೂನು ಬಜೆಟ್. ಬೊಮ್ಮಾಯಿ ಅವರು ಕೂಡ ಇಲ್ಲಿ ಅವ್ರ ಬಜೆಟ್ನಲ್ಲಿ 23-24 ಬಜೆಟ್ನಲ್ಲಿ ಅವ್ರು ಹೇಳಿದ್ದಾರೆ, ಅವ್ರಿಗೆ ಥ್ಯಾಂಕ್ಸ್ ಹೇಳಿ 5,300 ಕೋಟಿ ರೂಪಾಯಿ ಬರುತ್ತದೆ. ಮತ್ತೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇವತ್ತಿನವರಿಗೆ ರಾಷ್ಟ್ರೀಯ ಯೋಜನೆಯೂ ಆಗಲಿಲ್ಲ. 5,300 ಕೋಟಿನಲ್ಲಿ 1 ರೂಪಾಯಿನೂ ಬರಲಿಲ್ಲ, ಇವತ್ತು ಬರಲಿಲ್ಲ. ಅದ್ರ ಜೊತೆಗೆ 15ನೇ ಹಣಕಾಸು ಆಯೋಗ 5,495 ಕೋಟಿ ವಿಶೇಷ ಅನುದಾನ ಕೊಡಿ ಅಂತ ಹೇಳ್ತು, ಅದು ಕೊಡಲಿಲ್ಲ. ಇದಕ್ಕೆ ಕೊಡದೇ ಇರಲಿಕ್ಕೆ ಕಾರಣ ನಿರ್ಮಲಾ ಸೀತಾರಾಮನ್ ಮತ್ತೆ ನರೇಂದ್ರ ಮೋದಿಯವರು. ಇದು ಒಂದು. ಎರಡನೇದು, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಡಿ ಅಂತ 3,000 ಕೋಟಿ ಕೊಡಿ ಅಂತೇಳಿ ಶಿಫಾರಸು ಮಾಡಿದ್ರು, ಅದನ್ನೂ ಕೊಡಲಿಲ್ಲ. ಕೆರೆಗಳ ಅಭಿವೃದ್ಧಿಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಲೇಕ್ಸ್ ಅಭಿವೃದ್ಧಿಗೆ 3,000 ಕೊಡಿ ಅಂತ ಹೇಳಿದ್ರು, ಅದನ್ನೂ ಕೊಡಲಿಲ್ಲ. ಸೊ ಇವತ್ತಿನವರಿಗೆ ಬರ ಪರಿಹಾರಕ್ಕೂ ಕೂಡ 1 ರೂಪಾಯಿ ಬಿಡುಗಡೆ ಮಾಡಲಿಲ್ಲ. ಅದಕ್ಕೋಸ್ಕರ ಈ ಪ್ರತಿಭಟನೆಯನ್ನ ಮಾಡಿ ಇವರು ಸುಮ್ಮನೆ ಕರ್ನಾಟಕಕ್ಕೆ ಬಂದು, ಯಾಕೆಂದ್ರೆ ನರೇಂದ್ರ ಮೋದಿ ಅವರಿಗೆ ಜ್ಞಾಪಕ ಆಗೋದು ಚುನಾವಣೆ ಸಂದರ್ಭದಲ್ಲಿ ಮಾತ್ರ. ಕರ್ನಾಟಕ ಜ್ಞಾಪಕ. ಪ್ರವಾಹ ಬಂದಾಗ ಬರಲಿಲ್ಲ, ಆಗ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿದ್ದರು. ಭೀಕರವಾದಂಥ ಪ್ರವಾಹ ಬಂದಿತ್ತು, ಆ ಕಾಲದಲ್ಲಿ ಬರಲಿಲ್ಲ. ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ, ಈಗಲೂ ಕೂಡ ಬರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ. ಕರ್ನಾಟಕದ ಮತದಾರರನ್ನ ವೋಟ್ ಕೇಳಲಿಕ್ಕೆ ಬರ್ತಾರೆ. ಅದಕ್ಕೋಸ್ಕರನೇ ಗೋ ಬ್ಯಾಕ್ ನರೇಂದ್ರ ಮೋದಿ, ಗೋ ಬ್ಯಾಕ್ ಅಮಿತ್ ಶಾ ಅಂತ ಹೇಳ್ತಾ ಇದ್ದೀವಿ. ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ದುಡ್ಡು ಬಿಡುಗಡೆ ಮಾಡಿ ಬರಲಿ. ನಾನು ಅವರಿಗೆ ಒತ್ತಾಯ ಮಾಡ್ತೇನೆ, ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ 18,171 ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ. ಅಂದ್ರೆ ಓಟ್ ಕೇಳಕ್ ಹಕ್ಕಿಲ್ಲ ನಿಮಗೆ, ಯಾವುದೇ ವೋಟ್ ಕೇಳ್ತಕ್ಕಂಥ ಹಕ್ಕಿಲ್ಲ, ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಮೊದಲಿಂದ ಕೇಳದಾಗಿಂದ ಬಿಜೆಪಿ ನಾಯಕರು ಡಿಪೆಂಡ್ ಮಾಡ್ಕೊಂಡ್ ಬಂದಿದ್ರು, ಯಾವ್ದು ಕೊಡಕ್ಕಿಲ್ಲ, ಬಾಕಿ ಇಲ್ಲ ಅಂತಾನೆ ಹೇಳ್ಕೊಂಡ್ ಬಂದಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಕೊಡಬೇಕಾದಂತ ಅನಿವಾರ್ಯತೆ ನಿಂತಿದ್ದಾರೆ. ಅಂದ್ರೆ ಪೊಲಿಟಿಕಲಿ ನೀವು ಇದನ್ನ ಹೇಗೆ ತಗೊಳ್ತೀವಿ ಎಲೆಕ್ಷನ್ ಮೂಮೆಂಟ್ ಅಲ್ಲಿ? ಈಗ ಅದನ್ನೇ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಏನ್ ಹೇಳ್ತಾ ಇದ್ರು, ವಿಳಂಬ ಮಾಡಿ ಕೊಟ್ಟಿದ್ದಾರೆ ಮೆಮೊರಾಂಡಮ್ ಅಂತ ಇದ್ರು. ಆಮೇಲೆ ಯಾವುದು ಬಾಕಿನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಎಲೆಕ್ಷನ್ ಕಮಿಷನ್ ನೆಪ ಹೇಳಿದ್ರು. ಎಲೆಕ್ಷನ್ ಕಮಿಷನ್ ಅವರು ಕೋಡ್ ಆಫ್ ಕಾಂಡಕ್ಟ್ ಬಂದ್ಬಿಟ್ಟಿದೆ ಅಂತ ನೆಪ ಹೇಳಿದ್ರು. ಎಲ್ಲವೂ ಸುಳ್ಳು ಅಂತ ಗೊತ್ತಾಯ್ತಲ್ಲ. ಈಗ ಎಲ್ಲ ಅವರು ಹೇಳಿದ್ದಂತ ಎಲ್ಲವೂ ಸುಳ್ಳು. ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಕೇಂದ್ರದ ಎಂತ ಮಂತ್ರಿಯವರು ಅಮಿತ್ ಶಾ ಗೃಹ ಮಂತ್ರಿಯಾಗಿ, ನಿರ್ಮಲಾ ಸೀತಾರಾಮನ್ ಹಣಕಾಸು ಮಂತ್ರಿಯಾಗಿ ಸುಳ್ಳು ಹೇಳ್ತಾರೆ. ಈ ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಾರೆ, ಈ ದೇಶದ ಜನರಿಗೆ ಸುಳ್ಳು ಹೇಳ್ತಾರೆ. ಅವರಿಗೆ ಪ್ರಧಾನಮಂತ್ರಿಯಾಗಿರ್ಲಿಕ್ಕೂ ಕೂಡ ನೈತಿಕತೆ ಇಲ್ಲ, ಗೃಹ ಮಂತ್ರಿ ಆಗ್ಲಿಕ್ಕೂ ನೈತಿಕತೆ ಇಲ್ಲ, ಹಣಕಾಸು ಮಂತ್ರಿ ಆಗ್ಲಿಕ್ಕೂ ಕೂಡ ಕರ್ನಾಟಕವನ್ನೇ ಅವಮಾನ ಮಾಡ್ತಾರೆ. which decided to go and knock at the doors of the Supreme Court. They didn't give any relief. Had we not gone, they would not have given a single penny. ನಾವು ಒಂದು ವೇಳೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕರ ತಟ್ಟಬೇಕಾಗಿ ಬಂತು. ಸುಪ್ರೀಂ ಕೋರ್ಟ್ ಮುಂದೆ ಅಟಾರ್ನಿ ಜನರಲ್ ಆಗಲಿ, ಸಾಲಿಸಿಟರ್ ಜನರಲ್ ಆಗಲಿ, ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳನ್ನ, ನಿರ್ಮಲಾ ಸೀತಾರಾಮನ್ ಅವರು ಹೇಳಿದಂಥ ಸುಳ್ಳನ್ನ, ನರೇಂದ್ರ ಮೋದಿ ಅವರು ಹೇಳಿದಂಥ ಸುಳ್ಳನ್ನ ಪ್ರಸ್ತಾಪ ಮಾಡಿದ್ರ? ಅವ್ರ ಆರ್ಗ್ಯುಮೆಂಟ್ನಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತಲ್ಲ. ನಮ್ಮ ಸ್ಟ್ಯಾಂಡ್ ಸರಿ ಇಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ಒಂದು ಮಾತು ಹೇಳಲಿಲ್ಲ. ಯಾಕಂತಂದ್ರೆ
ನಾವು ಹೇಳಿದ್ದಂತೆಲ್ಲ ಸತ್ಯ ಇತ್ತು. ನಮ್ಮ ಪೆಟಿಷನ್ನಲ್ಲಿ ನಾವೇನು ಅವೇರ್ ಮಾಡಿದ್ದೋ ಅವೆಲ್ಲ ಸತ್ಯ ಇತ್ತು. ಸೊ ಹಾಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋದೋ. ಸುಪ್ರೀಂ ಕೋರ್ಟ್ನವರು ನಮ್ಮ ಪರವಾಗಿ ಕರುಣೆ ತೋರಿಸಿ ನಮ್ಮ ಪರವಾಗಿದ್ರು. ಅಲ್ಲ ಕೇಳಪ್ಪ ಇಲ್ಲಿ, ಒಂದು ವೇಳೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ₹1 ಕೊಡ್ತಿರ್ಲಿಲ್ಲ, ಪರಿಹಾರನೇ ಕೊಡ್ತಿರ್ಲಿಲ್ಲ. Sir, the Prime Minister since yesterday has been saying that Congress manifesto and Siddaramaiah ji also will give all the resources of the country. Let's not digress the issue. We are here to demand justice for Karnataka. We are here to expose the enmity of Amit Shah, Narendra Modi ji and BJP, Bharatiya Chombu Party towards Karnataka. We will not accept it. 6.5 crore Kannadigas will rise in unison under the leadership of Mr. Siddaramaiah, and we demand justice, and justice has to be done. We will go to People's Court. We have already gone to Supreme Court. We will now go to People's Court and ensure that Modi government is voted out of power. Not only from Karnataka it is wiped out, from rest of India it is wiped out. That is the only justice. And the next Congress government in India will do full justice to people of Karnataka. Thank you. ತಕ್ಷಣ ಕೊಡಿಸ್ಬಿಡಿ ನ್ಯಾಯ. ಆಗಾದ್ರೆ ಯಾಕೆ ಸಂಘರ್ಷ ಮಾಡಿಸೋಲ್ಲ? ನ್ಯಾಯ ನೀವೇ ಹೇಳಿ ಕೊಡಿಸ್ಬಿಡಪ್ಪ ಅವರಿಗೆ. ಮೋದಿ ಕೊಡೋದು ಕೊಟ್ಬಿಟ್ರೆ ಅಮಿತ್ ಶಾ ಅವ್ರಿಗೆ ಸಂಘರ್ಷ ಬೇಡವೇ ಬೇಡ. ಕೊಡಿಸ್ಬಿಡಿ, ನ್ಯಾಯ ಕೊಡಿಸಿ. ಅನ್ಯಾಯ ಸಹಿಸಿಕೊಂಡಿರಕ್ಕಾಗಲ್ಲ. ನೋಡಿ, ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇತ್ತು. ಅದಕ್ಕೆ ಏನಂದ್ರೆ ಪ್ರಮುಖವಾಗಿ ನಮಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಮೋಸ ಆಗ್ತಾ ಇದೆ, ಮತ್ತು ನಮಗೆ ಯಾವಾಗಲೇ ಕಷ್ಟ ಅಂತ ಬಂದಾಗ್ಲೂ ಕೂಡ ಕೇಂದ್ರದವ್ರು ಕೈ ಹಿಡ್ದಿಲ್ಲ ಅಂತ. ಇದು ಕೋರ್ಟ್ ಮೆಟ್ಟಿಲೇರಿದ್ದು, ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತರಾಟೆಯನ್ನ ತೆಗೆದುಕೊಂಡಿದ್ದು, ಇದೆಲ್ಲದರ ನಡುವೆ ಸೊ ಇನ್ನೇನು 2 ದಿನದೊಳಗಡೆ ಅನುದಾನ ಬಿಡುಗಡೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಬಂದಿದ್ದು. ಅನಿವಾರ್ಯವಾಗಿ ಕಾನೂನು ಹೋರಾಟಕ್ಕೆ ಇಳಿಯಬೇಕಾಗಿ ಬಂತು. ಅನಿವಾರ್ಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಏರಬೇಕಾಗಿ ಬಂತು. ನಾವು ಅದರ ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಅಧಿಕಾರಿಗಳ ಬಾಗಿಲು ತಟ್ಟಿ ಅವ್ರನ್ನ ಭೇಟಿ ಮಾಡಿ ಕೈ ಮುಗಿದಿದ್ದೇವೆ. ಮಾನ್ಯ ಹಣಕಾಸು ಸಚಿವರು, ಕೇಂದ್ರ ಗೃಹ ಸಚಿವರು, ಪ್ರೈಮ್ ಮಿನಿಸ್ಟರ್ನು ಭೇಟಿ ಮಾಡಿ ಅವರಿಗೆ ಶಾಲು ಹಾಕಿ, ಹಾರ ಹಾಕಿ, ಮೈಸೂರು ಪೇಟ ಧರಿಸಿ ಕೈ ಮುಗಿದು ಅವ್ರ ಹತ್ರ ಕೇಳ್ಕೊಂಡ್ವಿ, ನಮ್ಮ ರಾಜ್ಯದ ರೈತರಿಗೆ ಬರಬೇಕಾಗಿರೋ ಬರ ಪರಿಹಾರ ಹಣ ಕೊಡಿ ಅಂತ. ಆದ್ರೂ ಅವರಿಗೆ ಕರ್ನಾಟಕದ ರೈತರಿಗೆ ನ್ಯಾಯ ಕೊಡೋ ಮನಸ್ಸು ಬರಲಿಲ್ಲ. ಅನಿವಾರ್ಯವಾಗಿ 7 ತಿಂಗಳು ಕಾದು 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 ಸಮಯಕ್ಕೆ ಸರಿಯಾಗಿ ಪರಿಹಾರ ಸಿಗದೆ ಹೋದ್ರೆ ರೈತರು ಹಾಳಾಗ್ತಾರೆ, ತೊಂದರೆ ಆಗುತ್ತೆ ಅಂತೇಳಿ ಪರಿಹಾರ ಕೊಡಲೇಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತಿ ಕಾನೂನು ಹೋರಾಟವನ್ನ ಮಾಡಿ ಇವತ್ತು ನಮ್ಮ ಕಾನೂನು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ಸಿಕ್ಕ ಜಯ. ಇದು ಕರ್ನಾಟಕದ ರೈತರಿಗೆ ಸಿಕ್ಕ ಜಯ. ಕೇಂದ್ರ ಸರ್ಕಾರ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ಕರ್ನಾಟಕದ ಹೋರಾಟಕ್ಕೆ ಸಿಕ್ಕ ಜಯ. ನಾವು ಇವತ್ತು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಮಾನ್ಯ ಗೃಹ ಸಚಿವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಸ್ವಾಮಿ, ನಮಗೆ ಬರಬೇಕಾಗಿರೋ 18,172 ಕೋಟಿ ಬಿಡುಗಡೆ ಮಾಡಿ ಕರ್ನಾಟಕದಲ್ಲಿ ವೋಟ್ ಕೇಳಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ವೋಟ್ ಕೇಳುವ ಹಕ್ಕು ಇಲ್ಲ. ನೀವು ಸುಪ್ರೀಂ ಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದೀರಿ ಈ ವಾರದಲ್ಲಿ ಡಿಸಿಷನ್ ಮಾಡ್ತೀವಿ ಅಂತ. ಯಾಕೆ ಮೀನಾಮೇಷ ಎಣಿಸ್ತಾ ಇದ್ದೀರಾ? ರೈತರು ಇನ್ನೆಷ್ಟು ದಿನ ಕಷ್ಟ ಅನುಭವಿಸಬೇಕು? ಇನ್ನ ಎಷ್ಟು ದಿನ ಈ ಬರಗಾಲದ ಸಮಸ್ಯೆ ಎದುರಿಸಬೇಕು? ನಿಮಗೇನಾದ್ರೂ ಕರ್ನಾಟಕದ ಜನಗಳ ಬಗ್ಗೆ ಸಾಸಿವೆ ಕಾಳಿನಷ್ಟು ಕಾಳಜಿ ಇದ್ರೆ, ನ್ಯಾಯ ಧರ್ಮ ಅನ್ನೋದು ನಿಮಗೆ ಮೈಯಲ್ಲಿ ಒಂದು ಕಣನಾದ್ರೂ ಇದ್ರೆ ತಕ್ಷಣ ಈ ಹಣವನ್ನ ಕರ್ನಾಟಕದ ರೈತರಿಗೆ ಬಿಡುಗಡೆ ಮಾಡಬೇಕು. ಕೇಂದ್ರ ಸರ್ಕಾರ ಕೊಡುವಂತ ಪ್ರತಿಯೊಂದು ಪೈಸಾ ನೇರವಾಗಿ ನಾವು ರೈತರ ಅಕೌಂಟಿಗೆ ಯಾವುದೋ ಬರಗಾಲ ಮುಗಿದೋದ್ಮೇಲೆ ಬರ ಪರಿಹಾರ ಕೊಟ್ರೆ ಹಾಸ್ಯ ಆಗುತ್ತೆ, ಸಂಕಷ್ಟದಲ್ಲಿರೋ ರೈತರಿಗೆ ಅಪಹಾಸ್ಯ ಮಾಡಿದಾಗ ಆಗುತ್ತೆ. ಏನಾದ್ರೂ ಜನಕ್ಕೆ ಅನುಕೂಲ ಆಗಬೇಕು ಅಂದ್ರೆ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇವೆ. ಇದು ಕರ್ನಾಟಕದ ಹೋರಾಟ.
ಯಾಕೆಂದ್ರೆ ಇಷ್ಟು ದಿನ ನಾವು ಬಹಳ ಅವಮಾನವನ್ನ ಅನುಭವಿಸಿದ್ದೇವೆ. ನ್ಯಾಯ ಕೇಳಿದ್ದಕ್ಕೆ ನಮ್ಮ ಮೇಲೆ ಸುಳ್ಳು ಸುಳ್ಳು ಆರೋಪಗಳನ್ನ ಹೊರಿಸಿದ್ರು. ಇವರು ಮನವಿ ಕೊಟ್ಟಿದ್ದೇ ಲೇಟು ಅಂತ ಹೇಳಿದ್ರು, ಮನವಿನೇ ಪೆಂಡಿಂಗ್ ಇಲ್ಲ ಅಂತ ಕೆಲವರು ಹೇಳಿದ್ರು, ಹಾಗೆ ಇವ್ರದ್ದು ಮನವಿನೇ ಸರಿ ಇಲ್ಲ ಅಂತ ಹೇಳಿದ್ರು. ಏನೆಲ್ಲ ನಮಗೆ ಕರ್ನಾಟಕದ ಮೇಲೆ ಅವಮಾನ ಮಾಡಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಂದು ಕೈ ಜೋಡಿಸಿ ಕೇಳ್ಕೊಂಡ್ರು, ಬೇಡ ಈ ವಾರದಲ್ಲಿ ನಾವು ಕೊಟ್ಬಿಡ್ತೇವೆ ಅಂತೇಳಿ ಕರ್ನಾಟಕ ಕೊಟ್ಟಿರೋ ಮೆಮೊರಾಂಡಮ್ಮು 100ಕ್ಕೆ 100 ಸರಿ ಇದೆ ಅಂತ ಪರೋಕ್ಷವಾಗಿ ಅವರೇ ಒಪ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಹಾಗಾಗಿ ನಮ್ಮ ಅವಮಾನ ಮಾಡಿದ್ದ ವಿರುದ್ಧವಾಗಿಯೂ ಕೂಡ ಈ ಹೋರಾಟ ಗೆಲುವು ತಂದು ಕೊಟ್ಟಿದೆ. ಮುಖ್ಯವಾಗಿ ತಕ್ಷಣ ರೈತರಿಗೆ ಪರಿಹಾರ ಸಿಗಬೇಕು ಅನ್ನೋದು ನಮ್ಮ ಆಸೆ. ಅದು ಸರ್ಕಾರದ ಭಾಗ ಸರ್. ಚುನಾವಣಾ ವಸ್ತುನಲ್ಲಿ ಇದನ್ನು ನೀವು ಹೇಗೆ ತಗೊಳ್ತೀರಿ ಕಾಂಗ್ರೆಸ್? ಯಾಕಂದ್ರೆ ಕೇಂದ್ರ ಅಲ್ಲಿ ಎಕ್ಸ್ಪೋಸ್ ಆಯ್ತು ಸುಪ್ರೀಂ ಕೋರ್ಟಿಗೆ ಹೋದ್ಮೇಲೆ ಅನ್ನೋದು. ನೋಡಿ, ಈಗ ನಾಚಿಕೆ ಕೇಡು ಬಿಜೆಪಿಯವರು ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ, ಚುನಾವಣಾ ಸಂದರ್ಭದಲ್ಲೂ ಕರ್ನಾಟಕಕ್ಕೆ ಪರಿಹಾರ ಕೊಟ್ಟ ಮೋದಿಗೆ ಧನ್ಯವಾದ. ಇನ್ನ ಪರಿಹಾರ ಬಂದೂ ಇಲ್ಲ. 7 ತಿಂಗಳಿಂದ ನಮ್ಮನ್ನ ಬೀದಿ ಬೀದಿ ಅಳಿಸಿದ್ದಾರೆ. ಇಡೀ ಸರ್ಕಾರ ಹೋಗಿ ಕೂತ್ಕೊಂಡು ಡೆಲ್ಲಿಯಲ್ಲಿ ರೋಡ್ ಮೇಲೆ ಜಂತರ್ ಮಂತರ್ ಅಲ್ಲಿ ಕೂತ್ಕೊಂಡು ಹೋರಾಟ ಮಾಡುವಷ್ಟು ಮಟ್ಟಕ್ಕೆ ನಮ್ಮನ್ನ ಇಳಿಸಿದ್ರು. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡೋವರೆಗೂ ಕೂಡ ಈ ರಾಜ್ಯದಲ್ಲಿ ಬಿಜೆಪಿಯವರಿಗೆ ಉಸಿರೇ ಇರಲಿಲ್ಲ. ಕರ್ನಾಟಕದ ವಿರುದ್ಧ ಹೇಳಿಕೆಗಳು ಕೊಟ್ಟು ಅನ್ಯಾಯದ ಮೇಲೆ ಅವಮಾನವನ್ನು ಕೂಡ ಮಾಡಿದ್ರು ನಮ್ಮ ರಾಜ್ಯದ ನಾಯಕರು. ಅದೆಲ್ಲ ಆದ್ಮೇಲೆ ಇವತ್ತು ಆಗಿರೋ ಅನ್ಯಾಯವನ್ನ ಮುಚ್ಚಾಕೊಳ್ಳೋಕೋಸ್ಕರ ಅವ್ರು ಹೇಳ್ತಾರೆ ಮೋದಿ ಪರಿಹಾರ ಕೊಡ್ತಾ ಇರೋ ಮೋದಿ ಅವರಿಗೆ ಧನ್ಯವಾದಗಳು ಅಂತ. ಇದಕ್ಕಿಂತ ಅವಮಾನ, ಹಾಸ್ಯ ಮತ್ತೊಂದು ಉದಾಹರಣೆ ಸಿಗ್ಲಿಕ್ಕಿಲ್ಲ. ನಾನು ಕೇಳಲಿಕ್ಕೆ ಬಯಸ್ತೇನೆ, ಯಾಕೆ ಕರ್ನಾಟಕದ ಜನಗಳ ಮೇಲೆ ಈ ದ್ವೇಷ? ಇಷ್ಟು ಅನ್ಯಾಯ ಮಾಡಬೇಕಾದ್ರೆ ಏನು ನಾವು ನಿಮ್ಗೆ ಮೋಸ ಮಾಡಿದ್ದೇವೆ? ನಮ್ಮಿಂದ ನಿಮಗೆ ಏನ್ ತಪ್ಪಾಗಿದೆ? ಯಾಕೆ ನಮ್ಮ ಕರ್ನಾಟಕದ ಜನಗಳ ಮೇಲೆ ಈ ದ್ವೇಷ ಸಾಧಿಸ್ತಾ ಇದ್ದೀರಾ? ಹಾಗಾಗಿ ಚುನಾವಣೆ ಹೊಸ್ತಿಲಿನಲ್ಲಿ ಇವತ್ತು ನಮಗೆ ಮುಖ್ಯ, ರಾಜಕೀಯ ಅಲ್ಲ. ನಾವು ಮೊದಲಿನಿಂದಲೂ ವಿಚಾರದಲ್ಲಿ ಸ್ಪಷ್ಟ ಇದ್ದೇವೆ. ನಾವು ಯಾವುದು ಇದರಲ್ಲಿ ನಮ್ಮದು ಪ್ರತಿಷ್ಠೆ ಪ್ರಶ್ನೆ ಇಲ್ಲ. ನಾವು ಅವರ ಮನೆಗೆ ಹೋಗಿದ್ದೇವೆ, ಅವರ ಆಫೀಸುಗಳಿಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡಿದ್ದೇವೆ. ಕೇಳಿದಾಗ ಕೊಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ರೈತರಿಗೆ ಪರಿಹಾರ ಸಿಕ್ಕಿರ್ತಾ ಇತ್ತು. ಇವತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ ಬಿಟ್ರೆ ಇನ್ನೂ ಕೊಟ್ಟಿಲ್ಲ. ಅವರು ತಕ್ಷಣ ಕೊಡಬೇಕು, ಈ ದುಡ್ಡು ರೈತರಿಗೆ ತಲುಪಬೇಕು ತತ್ಕ್ಷಣ. ಇದೇ ನಮಗೆ ಮುಖ್ಯ ಬಿಟ್ರೆ ರಾಜಕೀಯವಾಗಿ ಇದು ಯಾರಿಗೆ ಪ್ಲಸ್ಸು ಮೈನಸ್ಸು ಅದು ನಮ್ಗೆ ಇಲ್ಲ. ನಮ್ಗೆ ಮುಖ್ಯ ಕರ್ನಾಟಕ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಜಯ ಸಿಕ್ಕಿದೆ ಅನ್ನೋ ಸಂತೋಷ ಅಂತೂ ನಮ್ಗೆ ಇದೆ. ನೋಡೋಣ, ಅವರು ಈ ವಾರದ ಒಳಗಡೆ ಬಿಡುಗಡೆ ಮಾಡ್ತಾರೆ ಅಂತ ನಾವು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಅವರೇನಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ಮತ್ತೆ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಬಿಡುಗಡೆಗೆ ಒತ್ತಾಯ ಮಾಡ್ತೇವೆ. ಯಾಕೆಂದ್ರೆ ಬರೀ ಅನೌನ್ಸ್ ಮಾಡಿಬಿಟ್ಟು ಕೈಗೆ ಬಂದಿದ್ದು ಬರೀ ಖಾಲಿ ಚಿಪ್ಪು ಖಾಲಿ ಚಂಬಾದ್ರೆ ಅದರಿಂದ ಪ್ರಯೋಜನ ಇಲ್ಲ. ಹಾಗಾಗಿ ಅನೌನ್ಸ್ಮೆಂಟ್ ಇಂದ ಹೊಟ್ಟೆ ತುಂಬಲ್ಲ, ದುಡ್ಡು ಬಿಡುಗಡೆ ಆಗಬೇಕು. 18,172 ಕೋಟಿ ನಮ್ಗೆ ಬರಬೇಕು. ಅಲ್ಲಿವರೆಗೂ ನಾವು ಕೋರ್ಟ್ ನಲ್ಲಿ ಹೋರಾಟ ನಾವು ಮುಂದುವರಿಸ್ತೇವೆ. ಹಾಗಾಗಿ ಬರೀ ಅನೌನ್ಸ್ಮೆಂಟ್ ಇಂದ ನಮ್ಗೆ ಪ್ರಯೋಜನ ಆಗೋದಿಲ್ಲ. ಹಣ ಬಿಡುಗಡೆ ಆಗಬೇಕು, ರೈತರಿಗೆ ತಲುಪಬೇಕು. ಸರ್, ಪ್ರಧಾನಿ ಮೋದಿ ಅವರು ರಾಜಸ್ಥಾನದಲ್ಲಿ ಭಾಷಣ ಮಾಡಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬೀದಿ ಬೀದಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ, ಹನುಮಾನ್ ಚಾಲೀಸ್ ಹಾಕಿದ್ಕೆ ಹಲ್ಲೆ ಮಾಡಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇರಲ್ಲ, ಈಗ ಮಾತಾಡಿದ್ರು. ಇವತ್ತು ಸಾಮಾನ್ಯ ಜನ, ಈ ದೇಶದಲ್ಲಿರುವ 80% ಜನ ಹಿಂದೂಗಳಿದ್ದಾರೆ. ಈ ಬೆಲೆ ಏರಿಕೆಯಿಂದ ಯಾರೋ 4 ಜನ ಈ ದೇಶದ ಶ್ರೀಮಂತರು ಆರಾಮಾಗಿದ್ದಾರೆ ಬಿಟ್ರೆ ದೇಶದ ಕೋಟ್ಯಾಂತರ ಸಾಮಾನ್ಯ ಹಿಂದೂಗಳು ಎಲ್ಲ ರೇಟ್ಗಳು ಡಬಲ್ ತ್ರಿಬಲ್ ಆಗಿ ಅವರ ದುಡಿಮೆ ಎಲ್ಲ ಇವತ್ತು ಶ್ರೀಮಂತರ ಮನೆ ಸೇರ್ಕೊಳ್ತಾ ಇದೆ. ಎಲ್ಲ ರೇಟ್ಗಳು ರೈಸ್ ಆಗಿ ಸಾಮಾನ್ಯ ಹಿಂದೂಗಳ ಕುಟುಂಬದಲ್ಲಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ಈ ದೇಶದಲ್ಲಿ ಇವತ್ತು. ಹಾಗೇನೆ ಏನು ಶ್ರೀಮಂತರು ಬಡವರ ಮಧ್ಯೆ ಅಂತರ, ಸ್ವಾತಂತ್ರ್ಯ ಬರೋದಕ್ಕೆ ಮೊದಲಿಗಿಂತ ಜಾಸ್ತಿ ಗ್ಯಾಪ್ ಆಗಿದೆ. ಈಗ ಶ್ರೀಮಂತರು ಬಡವರ ಮಧ್ಯೆ ತಾರತಮ್ಯ. ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಆಕಾಶಕ್ಕೆ ತಗೊಂಡೋಗಿ, ಬೆಲೆ ಏರಿಕೆಯನ್ನ ಆಕಾಶಕ್ಕೆ ತಗೊಂಡೋಗಿ ಶ್ರೀಮಂತರು ಬಡವರ ನಡುವೆ
ಅಂತರವನ್ನ ಜಾಸ್ತಿ ಮಾಡಿ ಇದರೆಲ್ಲ ಹೊರೆ ಹಿಂದೂಗಳಿಗೂ ಬಿದ್ದಿದೆ, ಮುಸಲ್ಮಾನರಿಗೂ ಬಿದ್ದಿದೆ, ಎಲ್ಲಾ ಧರ್ಮದವ್ರಿಗೂ ಬಿದ್ದಿದೆ. ಅದನ್ನ ಮುಚ್ಚಾಕೊಳ್ಳಕ್ಕೆ ಎಲೆಕ್ಷನ್ ಟೈಮಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅನ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ. 10 ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ. 2 ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ. 10 ವರ್ಷದಿಂದ ನೀವು ಕೊಟ್ಟಿರೋದು ಬೆಲೆ ಏರಿಕೆ, ಅನ್ಎಂಪ್ಲಾಯ್ಮೆಂಟ್, ಶ್ರೀಮಂತರ ಪರ ಸರ್ಕಾರ, ಬಡವರ ವಿರೋಧಿ ಸರ್ಕಾರ. ಹಾಗಾಗಿ ಆ ಹೊಟ್ಟೆಪಾಡಿನ ವಿಷಯಗಳು ಈ ಚುನಾವಣೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಹೊಟ್ಟೆಪಾಡಿನ ವಿಷಯಗಳು, ಜೀವನದ ವಿಷಯಗಳು, ಸಂಪಾದನೆ ವಿಷಯ, ಖರ್ಚಿನ ವಿಷಯ, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಮುಚ್ಚಾಕೋಕೆ ಯಾವ್ದಾವ್ದೋ ಇಶ್ಯೂಗಳು ತಗೊಂಡ್ ಬಂದ್ರೆ ಜನ ಬಲಿ ಆಗೋದಿಲ್ಲ. ಒಂದು ದಿನ ಒಬ್ಬರನ್ನ ಯಾಮಾರಿಸಬಹುದು, ಪ್ರತಿದಿನ ಪ್ರತಿಯೊಬ್ಬರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಸಾಕು, 10 ವರ್ಷ ನೀವು ಮಾಡಿದ್ದು ಸಾಕು, ಬೇರೆಯವರಿಗೆ ಅವಕಾಶ ಕೊಡೋಣ ಅನ್ನೋ ಸಂಕಲ್ಪ ಜನಗಳು ಮಾಡಿದ್ದಾರೆ. ಎಸ್ ನೋಡಿ, ರಾಜ್ಯ ಸರ್ಕಾರ ಏನೆಲ್ಲ ಪ್ರತಿಭಟನೆಗಳನ್ನ ಮಾಡ್ತು ಈ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದನ್ನ ರಾಜ್ಯದ ಅನೇಕ ಸಚಿವರುಗಳು